ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ಲಕ್ಕಿ ಬ್ಯಾಂಬೂ ಅಂದರೆ ವಾಸ್ತು ಗಿಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸಬರಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಇದನ್ನು ವಾಟರ್ ಬ್ಯಾಂಬೂ ಅಂತಲೂ ಕರೀತಾರೆ. ತುಂಬ ಪಾಪ್ಯುಲರ್ ಆಗಿ ಬೆಳೆಯುವಂತಹ ಒಂದು ಇಂಡೋರ್ ಪ್ಲ್ಯಾಂಟ್ ಇದು. ಈ ಗಿಡ ಮಣ್ಣಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಮಣ್ಣಲ್ಲಿ ಹೇಗೆ ನೆಟ್ಕೊಳ್ಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರುವ ಈ ಗಿಡಕ್ಕೆ 8 ವರ್ಷ ಆಗಿದೆ. ಎಷ್ಟು ಹೈಟಾಗಿ ಬೆಳೆದಿದೆ ನೋಡಿ. 6.5 ಇಂದ 7 ಫೀಟಷ್ಟು ಉದ್ದ ಬೆಳೆದಿದೆ ಇದು. ನೋಡಿ ಎಷ್ಟು ಮೇಲ್ಗಡೆ ಹೋಗಿದೆ ಅಂತ. ಈ ಗಿಡವನ್ನು ಇಂಡೋರಲ್ಲಿ ಇಟ್ಟು ಬೆಳೆಸುವುದಾದರೆ ನಾವು ವಾರಕ್ಕೆ 1 ಸಲ ಆ ನೀರನ್ನು ಚೇಂಜ್ ಮಾಡಬೇಕು. ಮತ್ತು ಬೇರು ಮುಳುಗುವಷ್ಟು ಮಾತ್ರ ನೀರು ಹಾಕಿದರೆ ಸಾಕು. ಕತ್ತಲಲ್ಲಿ ಇದನ್ನು ಇಡಬಾರ್ದು. ಸನ್ಲೈಟ್ ಚೆನ್ನಾಗಿ ಬೀಳುವ ಜಾಗದಲ್ಲಿ ಇಡಬೇಕು. ಡೈರೆಕ್ಟಾಗಿ ಸನ್ಲೈಟ್ ಬೀಳಬಾರ್ದು. ವಿಂಡೋ ಕಡೆ ಇಟ್ಟರೆ ಒಳ್ಳೆಯದು. ನೀರಲ್ಲಿಯೇ ಇಡುವ ಪ್ಲ್ಯಾಂಟ್ ಆದರೆ ಟ್ಯಾಪ್ ನೀರಿಗಿಂತ ಫಿಲ್ಟರ್ ನೀರು ಅಥವಾ ಮಳೆ ನೀರನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ಟ್ಯಾಪ್ ನೀರಲ್ಲಿ ಫ್ಲೋರೈಡ್ ಇರುವುದಾದರೆ ಗಿಡ ಬೇಗ ಸಾಯ್ತದೆ. ಮಣ್ಣಲ್ಲಿ ಹಾಕಿದ ಗಿಡವಾದರೆ ಡೈಲಿ ನೀರು ಕೊಟ್ಟರೆ ಒಳ್ಳೆಯದು. ಹಾಗೆ 15 ದಿವಸಕ್ಕೊಮ್ಮೆ ನಾವು ಯೂಸ್ ಮಾಡುವಂತಹ ಶ್ಯಾಂಪೂವನ್ನು ಸ್ಪ್ರೇ ಬಾಟಿಗೆ ಮಿಕ್ಸ್ ಮಾಡಿ 15 ದಿವಸಕ್ಕೊಮ್ಮೆ ಈ ಎಲೆಗಳ ಮೇಲೆ ಸ್ಪ್ರೇ ಮಾಡಿದರೆ ಎಲೆಗಳು ತುಂಬ ಶೈನಿಂಗ್ ಆಗಿ ಇರ್ತವೆ. ಜಾಸ್ತಿ ಹೈಟಾಗಿ ಬೆಳೆದ ಗಿಡಗಳನ್ನು ನಾವು ಕಟ್ಟಿಂಗ್ ಮಾಡಿಕೊಂಡು ಬೇರೆ ಗಿಡಗಳನ್ನು ಮಾಡ್ಕೊಳ್ಬಹುದು. ಕಟಿಂಗ್ ಮಾಡಿ ತೆಗೆದಂತಹ ಜಾಗದಲ್ಲಿ ಹೊಸ ಚಿಗುರು ಬಂದು ಗಿಡ ಚೆನ್ನಾಗಿ ಬರ್ತದೆ. ನೋಡಿ, ಇಲ್ಲಿ ಕಟಿಂಗ್ ಮಾಡಿ ತೆಗೆದಂತಹ ಗಿಡ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದೇ ಗಿಡಗಳಿಂದ ಒಂದು ಗಿಡವನ್ನು ತೆಗೆದು ಎಕ್ಸ್ಟ್ರಾ ಗಿಡಗಳನ್ನು ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಗಿಡವನ್ನು ಕಟಿಂಗ್ ಮಾಡಿ ತೆಗೆದುಕೊಳ್ಬೇಕು. ಕಟಿಂಗ್ ಮಾಡುವಾಗ ಯಾವಾಗಲೂ ಜಾಸ್ತಿ ಕೆಳಭಾಗಕ್ಕೆ ಕಟಿಂಗ್ ಮಾಡಬೇಕು. ಯಾಕೆಂದರೆ ಆ ಗಿಡ ಮತ್ತೆ ಚಿಗುರಿ ತುಂಬ ಚೆನ್ನಾಗಿ ಬರ್ತದೆ ಗಿಡ. ಈ ಗಿಡಕ್ಕೆ ಫರ್ಟಿಲೈಸರ್ ಹಾಕೋದಾದರೆ ಯಾವುದಾದ್ರೂ ಆರ್ಗ್ಯಾನಿಕ್ ಆಗಿರುವ ಲಿಕ್ವಿಡ್ ಫರ್ಟಿಲೈಸರ್ ಹಾಕುವುದು ಒಳ್ಳೆಯದು. ನಾನು ಒಂದು ಗಿಡವನ್ನು ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಇದರಲ್ಲೇ ತುಂಬ ಗಿಡ ಮಾಡ್ಬೋದು. ಇನ್ನೂ ಜಾಸ್ತಿ ಗಿಡ ಮಾಡಬೇಕು ಅಂತಿದ್ದರೆ ನೀವು 2 ಕಟ್ಟಿಂಗನ್ನು ತಗೊಳ್ಬೋದು. ಇದನ್ನು ಈಗ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಳ್ಬೇಕು. ಆದಷ್ಟು 2 ಗಂಟುಗಳ ಮಧ್ಯೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ಚಿಗುರು ಬರುವಾಗ ಗಂಟಿನಿಂದನೇ ಚಿಗುರು ಬರ್ತದೆ. ಸೊ ನೀವು ಗಂಟಿಗೆ ಕಟ್ ಮಾಡಿಕೊಂಡ್ರೆ ಅಲ್ಲಿ ಚಿಗುರು ಬರೋದಿಲ್ಲ. ಆಮೇಲೆ ಅದರಲ್ಲಿರುವ ಎಲ್ಲ ಎಲೆಗಳನ್ನು ರಿಮೂವ್ ಮಾಡಿ ಈ ಥರ ಇಟ್ಕೊಳ್ಬೇಕು. ಇದು ನೋಡಿ, ಗಿಡದಲ್ಲಿ ಇವಾಗಲೇ ಸಹ ಬೇರು ಬಂದಿದೆ. ಗಿಡವನ್ನು ಕಟ್ ಮಾಡಿ ಲಾಸ್ಟಿಗೆ ಉಳಿಯುತ್ತಲ್ಲ ತುದಿಯಲ್ಲಿರುವ ಗಿಡ, ಅದನ್ನು ಕೂಡ ನಾವು ಒಂದು ಬೇರೆ ಪಾಟಿಗೆ ಹಾಕಿ ನಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ. ಈಗ ಇದನ್ನು ನೆಡಲಿಕ್ಕೆ ನಾನು ಪಾಟಿಂಗ್ ಮಿಕ್ಸಿಗೆ ಏನೆಲ್ಲ ತಗೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರ ಹಾಗೂ ಮಣ್ಣನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ. ಸಿಂಪಲ್ಲಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವರ್ಮಿ ಕಾಂಪೋಸ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ವೇಸ್ಟ್ ಆದ ಡಬ್ಬನ ತಗೊಳ್ತಾ ಇದ್ದೀನಿ ಹಾಗೂ ಅದಕ್ಕೆ ಅಡಿಗಡೆಯಿಂದ ಒಂದು 3ರಿಂದ 4 ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಪಾಟಿಂಗ್ ಮಿಕ್ಸ್ ಹಾಕುವ ಮೊದಲೇ ಅದಕ್ಕೆ ಚಿಕ್ಕದಾದ ಒಂದು ಟೈಲ್ಸ್ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ. ಟೈಲ್ಸ್ ಪೀಸನ್ನು ಇಡುವುದರಿಂದ ನೀರು ಚೆನ್ನಾಗಿ ಹೋಗಿ ಗಿಡಗಳು ಕೊಳೆತು ಹೋಗುವುದಿಲ್ಲ. ಈ ಗಿಡವನ್ನು ನೆಡುವಾಗ ಗಿಡದ ಡೈರೆಕ್ಷನನ್ನು ನೋಡ್ಕೊಳ್ಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನು ಡೈರೆಕ್ಟಾಗಿ ಮಣ್ಣೊಳಗೆ ನಾವು ನೆಡಬಹುದು.
ಗಿಡ ಚಿಗುರು ಬರುವವರೆಗೆ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು 2-3 ದಿನಕ್ಕೊಮ್ಮೆ ನೀರನ್ನು ಚಿಮುಕಿಸಿದರೆ ಸಾಕಾಗ್ತದೆ. ನಾನು ಈ ಥರ ಒಂದು 5-6 ಗಿಡನ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಯಾರಾದರೂ ಫ್ರೆಂಡ್ಸ್ ಮನೆಗೆ ಬಂದರೆ ಅವರಿಗೆ ಗಾರ್ಡನ್ ಇಂಟ್ರೆಸ್ಟಿಂಗ್ ಇದ್ದರೆ ಅವರು ಕೇಳಿದರೆ ಈ ಗಿಡನ ಅವರಿಗೆ ಕೊಡ್ತೀನಿ. ಚಿಕ್ಕ ಪಾಟ್ ಆದರೆ 7-8 ಗಿಡವನ್ನು ನೆಟ್ಕೊಂಡ್ರೆ ಸಾಕು. ನೆಟ್ಟ ಎಲ್ಲ ಗಿಡಗಳು ಬರ್ತವೆ ಅಂತೇನಿಲ್ಲ. ಈ ಗಿಡ ಇಷ್ಟು ಚಿಗುರು ಬರಲಿಕ್ಕೆ 3-4 ತಿಂಗಳ ತನಕ ಬೇಕಾಗ್ತದೆ. 1-2 ಗಿಡ ಹೋಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನು ಈ ಗಿಡವನ್ನು ನಾವು ಬೇರೆ ಪಾಟಿಗೆ ಬೇಕಾದರೆ ಶಿಫ್ಟ್ ಮಾಡ್ಕೊಳ್ಬೋದು. 2 ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ 2 ಪಾಟಲ್ಲಿರುವ ಗಿಡಗಳನ್ನು ಒಂದೇ ಪಾಟಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಡ ಇಷ್ಟು ದೊಡ್ಡದಾದ ಮೇಲೆ ನಾವು ಮನೆಯ ಫ್ರಂಟಲ್ಲಿ ಬಾಗಿಲ ಹತ್ತಿರ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆ ಸಹ ಅದನ್ನು ನಾವು ಕಿಟಕಿಯಲ್ಲೂ ಕೂಡ ಇಡಬಹುದು. ಚಿಕ್ಕ ಚಿಕ್ಕ ಪಾಟ್ ಆದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.